ಏನೇ ಬರಲಿ ಏನೇ ಬರಲಿ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಕೊಟ್ಟಿಲ್ಲ. ಅದೇ ತರವಾಗಿ ನಮಗೂ ಇಲ್ಲ, ಪ್ರತ್ಯೇಕ ಲಾಗಿನ್ ಕೊಡುವಂತೆ ಸರ್ಕಾರಗಳ ಬೇಡಿಕೆ ಇಟ್ಟಿವಿ. ಈಗ 2.0 ಮತ್ತೆ 3.0 ಅದರಲ್ಲಿ ಏನೇನು ಚೇಂಜಸ್ ಮಾಡಿದ್ರು? 2.0 ಯಥಾಸ್ಥಿತಿ ಈಗ ಪೈಕಿ ಕರಾರ ಪತ್ರ ಮಾಡೋದು, ಪೈಕಿ ಹೈಬ್ರಿಡ್ ಪತ್ರ ಮಾಡಬಹುದು, ಒಪ್ಪಿಗೆ ಪತ್ರ ಮಾಡಬಹುದು. ಆಮೇಲೆ ರೀಕಾನ್ಸ್ಟಿಟ್ಯೂಟ್ ಇದೆಯಲ್ಲ, ಈಗ ಯಾವ್ದೋ ಬ್ಯಾಂಕಿಂದ 4 ಬ್ಯಾಂಕ್ನಾಗ ಸಾಲ ತಗೊಂಡಿರ್ತಾರ. ಅದ್ರಾಗ ಕೆನರಾ ಬ್ಯಾಂಕ್ ಒಂದ ಇತ್ತು, ಯಾವ್ದೋ ಬ್ಯಾಂಕ್ ಇದ್ರು ಒಂದು ರೀಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ಅದ್ರ ಎನ್ಕಮರ್ಸ್ ಕಾಣ್ತಿತ್ತ. ಈಗ ಯಾವ್ದೋ ಎನ್ಕಮರ್ಸ್ ಕಾಣಂಗಿಲ್ಲ. ಯಾವ ಬ್ಯಾಂಕಿನ ನೀವು ಭುಜ ಕಡಿಮೆ ಮಾಡಿರೋ ನಿಮ್ಗೆ ಕಾಣೋದಿಲ್ಲ. ಅದ್ರಾಗ ಅಧಿಕಾರಿಗಳು ಏನಾರ ಆಶ್ವಾಸನೆ ಕೊಟ್ಟಿದಾರ? ಇಲ್ಲ, ತಾಲೂಕು ದಂಡಾಧಿಕಾರಿಗಿಂತ ನಮಗೆ ಸಬ್ ರಿಜಿಸ್ಟ್ರು, DR ಸಾಹೇಬ್ರು, ಆಮೇಲೆ IGR ಸಾಹೇಬ್ರು, ನಮ್ಗೆ ಅಂದ್ರೆ ಈ ಡಿಪಾರ್ಟ್ಮೆಂಟ್ ನಮಗೆ ಕಂದಾಯ ಮಿನಿಸ್ಟರ್ಗೆ ನಾವು ಎಲ್ಲ ಮನೆ ಕೊಟ್ಟಿದ್ದೀವಿ. ಇದೇ ತರ ಕರ್ನಾಟಕದಾದ್ಯಂತ ನಮ್ಮ ಎಲ್ಲಾ ದಸ್ತುಬರರು ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಈಗ ಕಾವೇರಿ 2.0 ಅಪ್ಡೇಟ್ ಆದ್ರೂ ಕೂಡ ಕೆಲವೊಮ್ಮೆ ಸರ್ವರ್ ಸಮಸ್ಯೆ ಆಗಿರ್ಬೋದು ಇತ್ಯಾದಿ ಈ ಆಲ್ರೆಡಿ ಸಮಸ್ಯೆ ಬರ್ತಾ ಇದೀವಿ. ಅದೇ ಇನ್ನೂ ಪೂರ್ತಿಯಾಗಿ ಅಪ್ಡೇಟ್ ಆಗಿಲ್ಲ. ಅದಿದ್ದಾಗ ಕೂಡ ಈಗ 3.0 ಮಾಡಿದ್ರೆ ಇದರಲ್ಲಿ ಇನ್ನೂ ಸಾಕಷ್ಟು ಸಮಸ್ಯೆಗಳು ಮಾರ್ಪಾಡಾಗುವಂತ ನಿಟ್ಟಿನಾಗ ಏನಾದ್ರು ಇದಾವ? ಸಾಕಷ್ಟು ಸಮಸ್ಯೆಗಳು. ಈ ಮೊದಲಿನ ಸಮಸ್ಯೆನ ಬಗೆಹರಿಸಿದ ಗೌರ್ಮೆಂಟ್, ಇನ್ನು ಹೊಸ ಸಮಸ್ಯೆ ಮತ್ತೆ ಹುಟ್ಟಾಕದಾವು. ಇನ್ನ ಮುಂದಿನ ರಾಜ್ಯದಲ್ಲಿ ಅದಕ್ಕೆ ಗೌರ್ಮೆಂಟ್ ನಾವು ಕಂದಾಯನ ಎಲ್ಲ ಬಂದ್ ಮಾಡಿದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಬುದ್ಧಿ ಬರೋದು ಅಂತೇಳಿ ಒಂದು ವಾರದ ಸತತವಾಗಿ ನಾವು ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಬಂದ್ ಮಾಡಿದ್ರಿ. ವರ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಕಾವೇರಿ 3 ವರ್ಷನ್ ಒಳಗೆ ಪೆಸ್ಲೆಸ್ ಅಂತ ಒಂದು ಫಂಕ್ಷನ್ ಬರ್ತಾ ಇದೆ. ಪೆಸ್ಲೆಸ್ ಅಂತ ಫಂಕ್ಷನ್ ಬಂದ್ರೆ ದಸ್ತ್ ಬರ್ಗಾರ್ ಅವನತಿಗೆ ಕಾರಣ ಏನಂದ್ರೆ ನಾವು 20-30 ವರ್ಷದಿಂದ ಈ ಉದ್ಯೋಗ ಮಾಡ್ಕೋತಾ ಬಂದಿದೀವ್ರಿ. ಇನ್ನು ಪೆಸ್ಲೆಸ್ ಅನ್ನೋ ಒಂದು ಫಂಕ್ಷನ್ ಬರೋದ್ರಿಂದ ಯಾವುದೇ ದಸ್ತ್ ಬರ್ಗಾರ್ ಅವಶ್ಯಕತೆ ಇಲ್ಲಂಗ ಆಕೈತಿ. ಮೂರನೇದಾಗಿ ಕಾವೇರಿ 3 ವರ್ಷನ್ ಇವರು ಆನ್ಲೈನ್ ಸಿಟಿಜನ್ ಲಾಗಿನ್ ಕೊಟ್ಟಿದ್ರಿಂದ ಒಬ್ಬ ಜೆರಾಕ್ಸ್ ಅಂಗಡಿ ಸಮೇತ ಆನ್ಲೈನ್ ಹಾಕನ್ರಿ. ಅವ್ ಯಾವ ಸ್ಕೀಮ್ದಾಗ ಯಾವ ಕಲಂದಾಗ ಏನ್ ಹಾಕೊಂಡ್ ಅನ್ನೋದು ಗೊತ್ತಿಲ್ಲ, ಒಟ್ಟು ಅಪ್ಲಿಕೇಶನ್ ಹಾಕಾನ ಮೂವ್ಮೆಂಟ್ ಆಕತಿ, SR ಅಪ್ರೂವ್ ಕೊಡ್ತಾರು. ಮುಂದಾಗು ಅನಾಹುತ ಪಾರ್ಟಿನ ಜವಾಬ್ದಾರಿ. ಎಲ್ಲಾ ಅನುಭವ ಇದ್ದ ನಮ್ಗಿಟ್ಟು ಅನಾನುಕೂಲ ಆಗತೈತಿ. ಇನ್ನು ಅವ್ರು ಆನ್ಲೈನ್ ಸೆಂಟರ್ ಅವ್ರು ಏನ್ ಮಾಡಕ್ ಸಾಧ್ಯ ಐತ್ರಿ? ಸರ್ಕಾರ ಇದ್ರ ಬಗ್ಗೆ ಯಾವ್ದೇ ರೀತಿ ತಿಳಿ ಕೆಡ್ಸ್ಕೊಂಡಿಲ್ಲ. ಅವ್ರಿಗೆ ರಗಡ್ ಸಲ ಮನವಿ ಕೊಟ್ರು ತಮ್ಮ ಇದನ್ನೊಳಗ ಹೊಂಟದಾರ್ರಿ. ಅವ್ರು ಕಾವೇರಿ 3 ವರ್ಷನ್ ಮೂವ್ಮೆಂಟ್ ಮಾಡಕ್ ಹೊಂಟಾರ. ನಂತರ ಈಗ ಎಷ್ಟೋ ಸಲ ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕೋತ್ನ್ಯಾಗ ಸರ್ವರ್ ಹಿಸ್ಸಾ ಓಪನ್ ಆದ್ರ ಹೆಸರು ಓಪನ್ ಆಗೋದಿಲ್ಲ, ಹೆಸರು ಓಪನ್ ಆತಂದ್ರ ಕ್ಷೇತ್ರ ಬರೋದಿಲ್ಲ. ಇದು ಅನಾನುಕೂಲ ಗೌರ್ಮೆಂಟ್ ಇದ್ದ. ಇಷ್ಟೆಲ್ಲ ಅನಾನುಕೂಲ ಇಟ್ಕೊಂಡು ಕಾವೇರಿ 3 ವರ್ಷನ್ ಅಪ್ಡೇಟ್ ಮಾಡಕ್ ಹೊಂಟೈತಿ ಗೌರ್ಮೆಂಟ್. ಆ ಗೌರ್ಮೆಂಟ್ಗೆ ಸರಿಯಾಗಿ ಮಾಹಿತಿ ತಿಳಿಲ್ಲ ಅನ್ನೋ ಒಂದು ಉದ್ದೇಶ ಸಲುವಾಗಿ ಇದೆಲ್ಲಾ ದಸ್ತ್ ಬರ್ಗಾರ್ ಕರ್ನಾಟಕ ರಾಜ್ಯಾದ್ಯಂತ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಈಗ ಪ್ರತ್ಯೇಕ ಲಾಗಿನ್ ಸಂಬಂಧ ಕೊಡತೇಳಿ ಇದ್ ಮಾಡ್ತೀವಿ. ಪ್ರತ್ಯೇಕ ಲಾಗಿನ್ ಕೊಡತೇಳಿ ಮಾಡ್ತು. ಮತ್ತ ಏನಪ್ಪಾ ಅನಧಿಕೃತ ಏಜೆಂಟ್ಗಳು ಭಾಳ ಮಂದಿ ಆಗ್ಯಾರು, ಅವನ್ನೆಲ್ಲ ತೆಗೆದು ಮಾಡ್ತು. ಈಗ ಹೊಸ ಸ್ಪೆಷಲೈಸ್ ಮಾಡೋದ್ರಿಂದ ನಮ್ಮ ಉದ್ಯೋಗ ಒಂದ್ ಸ್ವಲ್ಪ ಪಡ್ಕೊಂತಾವು. ಈಗ ನಗರಸಭೆದಾಗ ಫಾರಂ ಭರ್ತಿ ಕೊಡತ್ತಾರೋ ಅವ ವಾಟ್ನಿ ಗಿಟ್ನಿ ಹಾಕ್ಬಿಟ್ಟು ಆಗಂಗಿಲ್ಲ ಅಂತವೆಲ್ಲ ಇದಾಗ್ಬೇಕಂತ ಮಾಡತ್ತೇವೆ. ಈ ಪರಿಸ್ಥಿತಿ ಇದ್ದಿದ್ದಿಲ್ಲ. ಮೊದಲ ಮ್ಯಾನುವಲ್ ಇದ್ದಾಗ ನಮಗ ಎಲ್ಲ ಸರಿಯಾಗಿ ಅನುಕೂಲ ಇತ್ತು. ಮತ್ತೆ ಈಗೇನು ಕಾವೇರಿ 0 ಬಂದಾಗೂ ಕೆಲವೊಂದು ಅನಾನುಕೂಲತೆ ಇದ್ದು, ಆದರೂ ಅದನ್ನ ಇಟ್ಟು ನಾವು ಸರಿಪಡಿಸ್ಕೊಂಡು ಹೋಗಿ. ಆದ್ರೆ ಈ ಕಾವೇರಿ 2 ಬಂದಾಗಿಂದ ವಾಟ್ನಿ ಪತ್ರ ಆಗಂಗಿಲ್ಲ. ಉದಾಹರಣೆ ಅಂದ್ರೆ ಈಗ ನಾವು 40-60 ನಾವು 20-40 ತೋತೀವಿ ಅಂದ್ರೂ ಆಗಂಗಿಲ್ಲ, ಹೊಡಿಯಂಗಿಲ್ಲ. ಹೊಡಿಯೋ ಪ್ರಯೋಜನ ಇದ್ರಾಗ ಸಿಸ್ಟಮ್ದಾಗ ಇಟ್ಟಿಲ್ಲ. ಮತ್ತು ಹಳ್ಳಿಯೂ ವಾಟ್ನಿ ಆಗಿರ್ತಾವ, ನಕಾಶ್ ಅವು ಮನಿಗಳು ವಾಟ್ನಿ ಆಗಂಗಿಲ್ಲ. ಹೀಗಾಗಿ ಭಾಳ ರೈತರಿಗೆ ಅನಾನುಕೂಲತೆ ಆಗ್ಯಾವ. ಮತ್ತು ರೀಕನ್ಸಿಡೀಡು ತ್ರಾಸವ. ಈಗ ಅದಕ್ಕಾಗಿ ನಾವು ಇದನ್ನ ಪ್ರತಿಭಟನೆ ಮತ್ತು ಫೇಸ್ಲೆಸ್ ಬಂದ್ರಿಂದ ಇನ್ನೂ ಹೆಚ್ಚಿನ ತೊಂದರೆ ಆಗ್ಬೋದು ಅನ್ನೋದ್ರಿಂದ ನಾವು ಈಗ 1 ವಾರದಿಂದ ಪ್ರತಿಭಟನೆ ಹಮ್ಮಿಕೊಂಡಿವಿ. ಅದಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ತಂದ ಇದನ್ನ ನವೀಕರಣ ಮಾಡ್ಬೇಕಂತ ಹೇಳಿ ನಾವು ಕಳಕಳಿಯಿಂದ ಕೇಳಿದ್ವಿ. ಒಂದ್ ವೇಳೆ ಸರ್ಕಾರ ನಿಮ್ಮ ಧ್ವನಿಗೆ ಏನಾದ್ರು ಸಹಕಾರ ನೀಡಿಲ್ಲ ಏನ್ ಮಾಡ್ತೀರಿ? ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗ್ಬೇಕಾಗುತ್ತದೆ. ಯಾಕಂದ್ರೆ ನಮಗ ಭಾರತೀಯ ನೋಂದಣಿ ಕಾಯ್ದೆ ಅಡಿಯಲ್ಲಿ ನಮ್ಗೆ ಲೈಸೆನ್ಸ್ ಕೊಟ್ಟಿರ್ತಾರೆ ಮತ್ತು ವಕೀಲರಿಗೆ ನಮಗ ಬರೆಯುವ ಹಕ್ಕದ ಇದಾಗ. ಅದಕ್ಕೆ ಇದರಿಂದ ಅವ್ರ ನಮ್ಮ ಮನವಿ ತಿರಸ್ಕಾರ ಮಾಡಿದ್ರೆ ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗ್ಬೇಕಾಗ್ತದೆ. ಅದ್ರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಇದೆ ಅಂತ ಹೇಳಿ ನಾವು ಹೇಳ್ತೀವಿ.